ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ನೋಟಿಸ್ಗೆ ಸ್ವಾಗತ. ಸ್ನೇಹಿತರೆ, 2021ರ CHSL ಎಕ್ಸಾಮ್ ಅಲ್ಲಿ ಆ, ಒಂದಿಷ್ಟು ಕ್ವಶನ್ ಬಂದಿದ್ದು. ಏನ್ ಕ್ವಶನ್ಪಾ ಅಂದ್ರ, ಫೈಂಡ್ ದ ಸ್ಮಾಲೆಸ್ಟ್ 6 ಡಿಜಿಟ್ ನಂಬರ್ ದಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 53 ಅಂತ ಒಂದು ಕ್ವಶನ್. ಇನ್ನೊಂದು ಕ್ವಶನ್, ದ ಲಾರ್ಜೆಸ್ಟ್ 6 ಡಿಜಿಟ್ ನಂಬರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 243 ಅಂತ ಕೊಟ್ಟು ನಾಲ್ಕು ನಾಲ್ಕು ಆಪ್ಷನ್ ಕೊಟ್ಟಿದ್ರು. ಆ ಆಪ್ಷನ್ಸ್ ನಲ್ಲಿ ನಮಗೆ 243 ಇಂದ ಡಿವೈಡ್ ಆಗುವಂತ 6 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಈ ಕ್ವಶನ್ ಹೇಗಿದೆ ಅಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ ಇವು. ಸೊ ಇದನ್ನ ನಾನು ಹೇಗೆ ಫಾಸ್ಟ್ ಆಗಿ ಮಾಡಬಹುದು ಅಂದ್ರೆ ಸೀಡ್ ರೂಲ್ ಅಥವಾ ಬೀಜ ಮಂತ್ರದಿಂದ ನಾನು ಫಾಸ್ಟ್ ಆಗಿ ಮಾಡಬಹುದು. ಏನು ಸೀಡ್ ರೂಲ್ ಅಪ್ಪ ಅಂದ್ರೆ, ಸೀಡ್ ರೂಲ್ ಏನ್ ಹೇಳುತ್ತೆ ಅಂದ್ರೆ 10n ಪ್ಲಸ್ ಆರ್ ಮೈನಸ್ 1 ಅನ್ನೋದು ಒಂದು ಸೀಡ್ ರೂಲ್. ಏನ್ ಸೀಡ್ ರೂಲ್ ಅಂದ್ರೆ, ಸೀಡ್ ರೂಲ್ ಅಲ್ಲಿ ಎನ್ ಅನ್ನೋದು ಸೀಡ್ ನಂಬರ್ ಅಂತ. ಇದು ಹೇಗೆ ಯೂಸ್ ಮಾಡುದು ಹೇಗಂತ ಎಲ್ಲ ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಓಕೆ, ಎಕ್ಸಾಂಪಲ್ ಏನಪ್ಪಾ ಅಂದ್ರೆ 86415. ಓಕೆ, 86415 ಈಸ್ ಇಟ್ ಡಿವಿಸಿಬಲ್ ಬೈ ಅಥವಾ ಚೆಕ್ ದ ಡಿವಿಸಿಬಿಲಿಟಿ ಬೈ 7. ಓಕೆ, ಈ ಕ್ವಶನ್ ನ ನೀವು ನೋಡೋದಾದ್ರೆ ಸರಳ ಕ್ವಶನ್. ಇದನ್ನ ಡೈರೆಕ್ಟ್ 7ರಿಂದ ಡಿವೈಡ್ ಆಗತ್ತಿಲ್ಲ ಅಂತ ನಾನು ಚೆಕ್ ಮಾಡ್ಬಿಡ್ಬೋದು. ಬಟ್ ನಾನು ನಿಮ್ಗೆ ಅರ್ಥ ಮಾಡಿಸ್ತಾ ಇರೋದೇನಂದ್ರೆ ಸೀಡ್ ರೂಲ್ ನ ಹೇಗೆ ಯೂಸ್ ಮಾಡ್ಕೋಬಹುದು. ಈ ಜಗದಲ್ಲಿ 7ರ ಜಗದಲ್ಲಿ 53 ಬಂದಾಗ, 121 ಬಂದಾಗ, ಹೀಗೆ ದೊಡ್ಡ ಸಂಖ್ಯೆ 3 ಅಂಕಿಯ ಸಂಖ್ಯೆ ಬಂದಾಗ ಈ 6 ಡಿಜಿಟ್ ನಂಬರ್ 5 ಡಿಜಿಟ್ ನಂಬರ್ ಡಿವಿಸಿಬಲ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ಒಂದೇ ಒಂದು ಮಂತ್ರ ಇದೆ, ಅದೇ ಸೀಡ್ ರೂಲ್. ಓಕೆ, ಇದನ್ನ ಯೂಸ್ ಮಾಡ್ಕೊಂಡ್ರೆ ನೀವು ಎಂತ ಕಠಿಣ ಕ್ವಶನ್ ನೀವು ಬಹಳ ಕಡಿಮೆ ಸಮಯದಲ್ಲಿ ನೀವು ಸಾಲ್ವ್ ಮಾಡಬಹುದು. ಏನ್ ಸೀಡ್ ರೂಲ್ ಅಂದ್ರೆ, 7ರ ಮಗ್ಗೆಯಲ್ಲಿ ನಮ್ಗೆ 1 ಅಥವಾ 9 ಬರೋ ತರ ನಾವು ಯಾವ್ದಾದ್ರು ನಂಬರ್ ಬರುತ್ತಾ ಅಂತ ನಾನು ಚೆಕ್ ಮಾಡ್ಬೇಕು. ಈಗ ನೋಡ್ರಿ, 7 ಮೂರ್ಲೆ 21, ಹೌದಾ? 7 7 49, ಹೌದಾ? 1 ಬಂತು, 9 ಬಂತು. ಯಾಕೆ ನನ್ಗೆ 1 9 ಅಂದ್ರೆ, ನನ್ಗೆ 10 ಇಂಟು ಎನ್ ಇದೆ, ಪ್ಲಸ್ ಆರ್ ಮೈನಸ್ 1 ಇದೆ. ಸೊ ನಾನು ಒಂದ್ ಮೇಲ್ ಮಾಡ್ಕೋಬಹುದು ಅಥವಾ ಒಂದ್ ಕೆಳಗ್ ಮಾಡ್ಕೋಬಹುದು. ಹೇಗಪ್ಪ ಅಂದ್ರೆ 10 ಇಂಟು 2 20 ಆಯ್ತು, ಪ್ಲಸ್ 1 ಮಾಡಿದ್ರೆ 21 ಆಗುತ್ತೆ. ಅದೇ 10 ಇಂಟು 5 50 ಆಯ್ತು, ಮೈನಸ್ 1 ಮಾಡಿದ್ರೆ 49 ಆಗುತ್ತೆ. ಸೊ ನನಗೆ ಇಲ್ಲಿ ಸೀಡ್ ನಂಬರ್ ಎನ್ ಏನಾಗತ್ತೆ ಅಂದ್ರೆ -2 ಅಂತ ತಗೋಬೇಕು ನಾನು. ಏನಂದ್ರೆ ಇಲ್ಲಿ ಪ್ಲಸ್ ಮಾಡಿದಾಗ ಎನ್ ವ್ಯಾಲ್ಯೂ -2 ಆಗುತ್ತೆ, ಇಲ್ಲಿ ಮೈನಸ್ ಆಗಿದಾಗ ಎನ್ ವ್ಯಾಲ್ಯೂ +5 ಆಗುತ್ತೆ. ಇಷ್ಟು ನೆನ್ಪಿಟ್ರೆ ನೀವು ಸೀಡ್ ರೂಲ್ ನಿಮ್ಗೆ ಬಂದಂಗೆ. ಓಕೆ, ಇದನ್ನ ಏನ್ ಮಾಡುದು, ಸೀಡ್ ರೂಲ್ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ, ನಾನು ಫಸ್ಟ್ ಸಣ್ಣ ನಂಬರ್ ತಗೊಂಡು ನಾನು ಇದನ್ನ ಡಿವಿಸಿಬಿಲಿಟಿ ಚೆಕ್ ಮಾಡಿ ನೋಡ್ತೀನಿ. n ಇಸ್ ಇಕ್ವಲ್ ಟು -2 ತಗೋತೀನಿ ನಾನು ಸೀಡ್ ನಂಬರ್. ಓಕೆ, -2 ತಗೊಂಡು ಏನ್ ಮಾಡ್ಬೇಕಂದ್ರೆ 5 ಇದೆಯಲ್ಲ ಯೂನಿಟ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು. 5 2 10, 10 ಆದಾಗ -10 ಆಯ್ತಾ, -10 ನಾನು ಏನ್ ಮಾಡ್ಬೇಕಂದ್ರೆ ಇದನ್ನ ಆ ಆ, ಏನಂದ್ರೆ ಕಳಿಬೇಕು. ಯಾವ ನಂಬರ್ ಇಂದ ಮೇಲೆ 4 ಸಂಖ್ಯೆ ಇದಲ್ಲ, 4 ಡಿಜಿಟ್, ಆ ನಂಬರ್ ಇಂದ ಕಳಿಬೇಕು. 8641 ಇಂದ 10 ತೆಗೆದ್ರೆ ಎಷ್ಟು? 8631, ಹೌದಾ? ನೆಕ್ಸ್ಟ್ ಮತ್ತೆ ಯೂನಿಟ್ ಡಿಜಿಟ್ ಇಟ್ಕೊಳ್ಳಿ. ಯೂನಿಟ್ ಡಿಜಿಟ್ ಇಂಟು -2 ಎಷ್ಟಾಗತ್ತೆ? -2 ಆಯ್ತು, ಹೌದಾ? -2 ಆದಾಗ 1 ಬರುತ್ತೆ, ಇಲ್ಲಿ 6 861 ಬಂತು. ನೆಕ್ಸ್ಟ್ ಅಗೇನ್ ಸೇಮ್ ಥಿಂಗ್, ನಿಮ್ಗೆ ಕಂಫರ್ಟಬಲ್ ಆಗಿ ಡಿವೈಡ್ ಮಾಡಕ್ ಆಗೋ ಮಟ್ಟನು ನೀವು ಈ ಮೆಥಡ್ ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. 1 ಇಂಟು -2 ಎಷ್ಟಾಯ್ತು? 84 ಆಯ್ತು. ಇದು 7ರಲ್ಲೇ ಡಿವೈಡ್ ಆಗತ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ಇನ್ನೂ ಮಾಡ್ರಿ. ಈಗ 4 ಇಟ್ಕೊಂಡ್ರಿ, 4 2 8, -8, ಸೊ 0 ಬಂತ. ಸೊ ಡೆಫಿನೆಟ್ಲಿ ಏನ್ ಹೇಳಕ್ಕೆ ಹೊರಟಿದ್ದೇನೆ ಅಂದ್ರೆ, ನಾನು ಈ ನಂಬರ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 7. ಯಾಕಂದ್ರೆ ನೋಡ್ರಿ, ಲಾಸ್ಟ್ ನನಗೆ ಸಿಕ್ಕಿರೋದು 0 ಸಿಕ್ತು ರಿಮೈಂಡರ್. ಓಕೆ, ಹೀಗೆ ಇನ್ನೊಂದು ನಿಮ್ಗೆ ಕ್ವಶನ್ ತಗೊಂಡು ನಿಮ್ಗೆ ಅರ್ಥ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೇನೆ. 2 3 4 5 5 5 ಚೆಕ್ divisibility
ಬೈ 19. ಓಕೆ. ಈಗ 19 ನೋಡ್ರಿ, ಸಿಂಪಲ್ 19 ಪ್ರೈಮ್ ನಂಬರ್ ಇದೆಯಲ್ಲ, ಆ ಪ್ರೈಮ್ ನಂಬರ್ನ ನಾನು ಹೇಗೆ ಬರ್ಕೋತೀನಪ್ಪ ಅಂದ್ರೆ 10n ಪ್ಲಸ್ ಆರ್ ಮೈನಸ್ 1 ಈ ಫಾರ್ಮೆಟ್ ಅಲ್ಲಿ ಬರೀತೀನಿ. ಈ ಫಾರ್ಮೆಟ್ ಅಲ್ಲಿ ಬರೆದಾಗ ನನಗೆ ಏನಾಗುತ್ತೆ, 10 ಇಂಟು 2 20 ಮೈನಸ್ 1. ಮೈನಸ್ 1 ಬಂದಾಗ ಸೀಡ್ ನಂಬರ್ ಏನಾಗುತ್ತೆ, ಪ್ಲಸ್ 2 ಆಗುತ್ತೆ. ಹೌದಾ, ಪ್ಲಸ್ 2 ಆಗುತ್ತೆ. ಈಗ ನಾನು ಈ ನಂಬರ್ನ ಇದೆಯಲ್ಲ 2 3 4 5 5 ಇದನ್ನ ನಾನು ಏನ್ ಮಾಡ್ತೀನಿ, ಈಗ ಯೂನಿಟ್ ಡಿಜಿಟ್ ಏನ್ ಈಕ್ವಲ್ ಟು 2 ಇದೆಯಾ, ಪ್ಲಸ್ 2, ಸೊ ಮಲ್ಟಿಪ್ಲೈ ಮಾಡ್ತೀನಿ. ಎಷ್ಟಾಯ್ತು, 5 2 10 ಆಯ್ತು. ಇದು 5 2 10 ಆದಾಗ ಏನು ಪ್ಲಸ್ ಇದೆಯಲ್ಲ, 5 2 10 ಕೂಡಿಸ್ಬೇಕು. 5 6 4 23. ಹೌದಾ. ನೆಕ್ಸ್ಟ್ ಮತ್ತೆ ಯೂನಿಟ್ ಡಿಜಿಟ್ ಹುಡ್ಕೋರಿ. 5 2 10, ಸೊ ಇಲ್ಲಿ ಏನು ಉಳಿತು, 6 5 2 23. ಹೌದಾ. ನೆಕ್ಸ್ಟ್ ಯೂನಿಟ್ ಡಿಜಿಟ್ ಹಿಡಿದಾಗ 12 ಆಗುತ್ತೆ, 247. ಹೌದಾ. ನೆಕ್ಸ್ಟ್ ಇದು ಗೊತ್ತಾಗಲಿಲ್ಲ ಅಂದ್ರೆ 19 ಇಂದ ಹೋಗುತ್ತಿಲ್ಲ ಅಂತ ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ 7 ಹಿಡ್ಕೋರಿ. 7 2 14 ಮಾಡ್ರಿ. 14 ಮಾಡಿದ್ರೆ 8 38. ಸೊ ನನಗೆ ಇಲ್ಲಿಂದ ಗೊತ್ತಾಗುತ್ತೆ 19 2 38. ಸೊ ದಿಸ್ ನಂಬರ್ ಈಸ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 19 ಅಂತ ಅರ್ಥ ಆಗುತ್ತೆ. ಹೌದಾ. ಹೀಗೆ ನಮ್ಗೊಂದು ಸ್ವಲ್ಪ ಟಫ್ ಕ್ವಶನ್ ತಗೊಳ್ಳೋದಾದ್ರೆ ನಾನು ಇನ್ನೊಂದು ಟಫ್ ಕ್ವಶನ್ ತಗೋತೀನಿ. ಏನು 3 ನಂಬರ್ ಇಂದ ಡಿವೈಡ್ ಮಾಡಕ್ ಟ್ರೈ ಮಾಡ್ತೀನಿ. ನಂಬರ್ ನೋಡ್ರಿ, 161654. This 6-digit number, is it divisible by 131 ಅಂತ ಕ್ವಶನ್ ಕೇಳಿದಾರೆ. ಅಂದ್ರೆ 131ರಿಂದ ಈ 6 ಅಂಕಿಯ ಸಂಖ್ಯೆ ಡಿವೈಡ್ ಆಗುತ್ತೋ ಇಲ್ವೋ ಚೆಕ್ ಮಾಡ್ರಿ ಅಂತ ಹೇಳಿದಾರೆ. ಓಕೆ. ಇದನ್ನ ನಾನು ಸೇಮ್ ಮೆಥಡ್ ಅಲ್ಲಿ ಚೆಕ್ ಮಾಡ್ತೀನಿ. ಹೆಂಗಪ್ಪ, 10n ಪ್ಲಸ್ ಆರ್ ಮೈನಸ್ 1 ತಗೊಂಡಾಗ ಏನ್ ತೋತೀನಿ, ನಾನು 10 ಇಂಟು 130 ಮಾಡ್ಬೇಕಂದ್ರೆ ನನಗೆ 13 ಮಲ್ಟಿಪ್ಲೈ ಮಾಡಿದ್ರೆ 13 ಆಯ್ತು, ಪ್ಲಸ್ 1 ಮಾಡ್ಬೇಕು ನಾನು. ಸೊ ಸೀಡ್ ನಂಬರ್ ಏನಾಯ್ತು, n ಇಸ್ಕೊಲ್ ಟು ಮೈನಸ್ 13 ಆಯ್ತು. ಹೌದಾ. ಇಲ್ಲಿ ಮೈನಸ್ 13 ಫಸ್ಟ್ ನನಗೆ 161654. ಹೌದಾ. ಇದನ್ನ ಯೂನಿಟ್ ಡಿಜಿಟ್ ಇಂಟು ಸೀಡ್ ನಂಬರ್ ಏನಂದು ಮೈನಸ್ 13. 13 4 52, ಎಲ್ಲಿ ಮೈನಸ್ ನಲ್ಲಿ. ಸೊ ಮೈನಸ್ ಮಾಡಿದಾಗ ಇದು 3 ಆಗುತ್ತೆ, ಇದು 1 ಆಗುತ್ತೆ. ಹೌದಾ. 161 ಇಷ್ಟು ಉಳಿತಾ. ನೆಕ್ಸ್ಟ್ ಯೂನಿಟ್ ಡಿಜಿಟ್ 3 ತಗೊಂಡೆ, 13 3 39 ಮೈನಸ್ 39. ಸೊ ಮೈನಸ್ ಮಾಡಿದಾಗ 2, 10ರಲ್ಲಿ 3 ಹೋದ್ರೆ 7, 6ನಲ್ಲಿ 10 ಆಗಿತ್ತಲ್ಲ 5, 1572. ಹೌದಾ. ನೆಕ್ಸ್ಟ್ ಯೂನಿಟ್ ಡಿಜಿಟ್ 2, 13 2 26 ಮೈನಸ್ ಅಲ್ಲಿ. ಇದು 1 3 1. ಇಲ್ಲಿ ನೋಡ್ರಿ ಎಕ್ಸಾಕ್ಟ್ಲಿ 131 ಬಂದಂಗ. 131 ಈಸ್ ಎಕ್ಸಾಕ್ಟ್ಲಿ ಡಿವೈಡ್ ಬೈ 131. ಹೌದಾ. ಸೊ ದಿಸ್ 6-digit ನಂಬರ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 131. ನಾನು ಏನ್ ಹೇಳ್ಬೋದು ಅಂದ್ರೆ, ಇದು 6 ಅಂಕಿಯ ಸಂಖ್ಯೆ ಏನ್ ಕೊಟ್ಟಿದಾರಲ್ಲ, ಇದು 131ರಿಂದ ಪಕ್ಕ ಭಾಗ ಆಗುತ್ತೆ ಅಂತ ನಾನು ಹೇಳ್ಬೋದು. ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಈ ತರ ನಾನು ಶಾರ್ಟ್ ವಿಡಿಯೋಸ್ ನಿಮ್ಗೆ ತರ್ತಾ ಇರ್ತೀನಿ. ಅವಾಗ ಕನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಂತ ಹೋಗ್ತೀನಿ. ಇದು ಯಾವ ತರ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಯಾವ ಎಕ್ಸಾಮ್ ಕ್ವಶನ್ಸ್ ಬಂದಿರ್ತಾವಲ್ಲ, ಅದರಲ್ಲಿ ಏನ್ ಕನ್ಸೆಪ್ಟ್ ಇದೆ ಅಂತ ನಿಮ್ಗೆ ಕನ್ಸೆಪ್ಟ್ ಥ್ರೂ ದಿ ಕ್ವಶನ್ಸ್ ನಿಮ್ಗೆ ಅರ್ಥ ಮಾಡಿಸಲಿಕ್ಕೆ ನಾನು ಸ್ವಲ್ಪ ಪ್ರಯತ್ನ ಪಡ್ತಾ ಇರ್ತೀನಿ. ಓಕೆ. ಥ್ಯಾಂಕ್ ಯು.